ನನ್ನ ಮಗಳಿದ್ದಿದ್ರೆ ಇದೇ ಥರ ತುಂಟಾಟ ಮಾಡ್ಕೊಂಡಿರ್ತಿದ್ಲು. ಅದನ್ನು ನೋಡೋ ಭಾಗ್ಯ ನನಗಿಲ್ಲ ಅನಿಸುತ್ತೆ. ಯಾಕೋ ಲಕ್ಷ್ಮಿ ತುಂಬ ಮನಸ್ಸಿಗೆ ಹತ್ತಿರ ಆಗ್ತಿದ್ದಾಳೆ. ಇವಳು ಯಾವುದೋ ಹಾಡು ಗುಣಗ್ತಾ ಇದ್ದಾಳಲ್ಲ, ಅದು ಯಾವುದು ಅಂತ ತಿಳ್ಕೊಬೇಕು. ನನ್ನ ಹತ್ರನೇ ದೊಡ್ಡದಾಗಿ ಚಾಲೆಂಜ್ ಮಾಡೋ ಶೋಕಿ ಇವಳಿಗೆ. ನನ್ನೇ ಆಪೋಸಿಟ್ ಟೀಮುನು ಅಂತ ರೇಗಿಸ್ತೀಯ ಅಲ್ವಾ? ಮಾಡ್ತೀನಿ ನಿಮಗೆ. ಏನು ಮಾಡ್ತಿದ್ದ ನೀನು? ಪರವಾಗಿಲ್ಲ, ಲಕ್ಷ್ಮಿ ಆ ದಿನ ಚೆನ್ನಾಗಿ ಬದಲಾಯಿಸಿದಾಳೆ. ನನ್ನ ಮೇಲೆ ನೀರು ಹಾಕ್ತೀಯಲ್ಲ, ಮಾಡ್ತೀನಿ ನಿಮಗೆ. ನನ್ನ ಮೇಲೆ ನೀರು ಹಾಕ್ತೀಯಲ್ಲ, ಇವಾಗ ನೋಡು ನಿನ್ಗತೆ. ಯಾರೋ ಹೆದರ್ಸೋಂದಿದ್ದು? ನಾನು ಹೆದರ್ಸಿದ್ರೆ ನೀನು ಹೆದರ್ಕೊಬಿಡ್ತೀಯಾ? ಈ ಡವ್ಗಳೆಲ್ಲ ಬೇಡಮ್ಮ, ನನಗೆ ಗೊತ್ತು ಕಣೆ, ನೀನು ಬೇಕು ಅಂತಲೇ ನೀರು ಹಾಕಿದ್ದು. ನಿನಗೆ ಏನು ಮಾಡ್ತೀನಿ ನೋಡ್ತಾನೆ. ಬೇಡ ಕಣೋ, ಸಾರಿ ನೀರು ಹಾಕಿದ್ದು ಸಾರಿ ಕಣೋ. ಅಯ್ಯೋ ಪಾಪ. ಏಗೋಬೆ ಮುಖಕ್ಕೆ ಮಣ್ಣಾಕ್ಬಿಟ್ಟಿಯಲ್ಲೋ. ಇದು ಆದಿ ಅಂದ್ರೆ. ಹೌದಾ? ಲಕ್ಷ್ಮಿ ಅಂದ್ರೆ ಏನು ಅಂತ ಇವಾಗ ತೋರಿಸ್ತೀನಿ. ಏಯ್ ಬೇಡ. ಯಾಕೆ ಬೇಡ ನೋಡು, ಹತ್ತೆ ಬೇಡ ಹೇಳ್ತಾ ಇದೀನಿ. ಬೇಡ. ಆಯ್ತು ನಾನೊಂದ್ಸಲ ನೀನೊಂದ್ಸಲ ಮುಗೀತು. ಪ್ಲೀಸ್ ಕಣೋ. ಹಿಂಗೆಲ್ಲ ಮುಗಿಯಲ್ಲಮ್ಮ. ಒಳ್ಳೆ ಜೋಡಿ ಇವರಿಬ್ರದ್ದು. ಮಾಡ್ತೇನಿರು. ಅಜ್ಜಿ, ನಾ ಚಿಕ್ಕೋಳಿದ್ದಾಗ ಮಳೆಲಿ ನಿಂತ್ಕೊಂಡು ರಾಡಿ ಮಾಡ್ಕೊಂಡು ಮನೆಗೆ ಬಂದಾಗ ಮನೆಯೆಲ್ಲ ಮಣ್ಣಿನ ಹೆಜ್ಜೆ ಆಗಿದೆ ಅಂತ ನೀವು ನನಗೆ ಬೈದಿದ್ರಿ. ಅಪ್ಪನ ಕೈಲಿ ಹೇಳಿ ನಂಗೆ ಕಿವಿ ಹಿಂಡ್ಸಿದ್ರಿ. ಆಗ ನಾನೇನೋ ಚಿಕ್ಕೋಳಿದ್ದ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ನಾವು ಬೆಳೆದು ದೊಡ್ಡವರಾಗಿಲ್ವಾ? ಅದು ಸರಿ, ಅದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ? ಅದನ್ನ ನಾನು ಹೇಳೋದಲ್ಲ, ನೀವೇ ನಿಮ್ಮ ಕಣ್ಣಾರೆ ಬಂದು ನೋಡಿ ಇವ್ರ ಮುದ್ದಿನ ಮಗ ಸೊಸೆ ಏನು ಮಾಡ್ತಿದ್ದಾರೆ ಅಂತ. ಬನ್ನಿ. ಏನು ಮಾಡ್ತಿದ್ದಾರೆ? ಬಾಮ್ಮ.